ಇನ್ನು ಇಂಡಿಗೋ ಏರ್ಲೈನ್ಸ್ನ ಒಂದಷ್ಟು ಅಧ್ವಾನದಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮತ್ತೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಸ್ಟೇಟಸ್ ಚೆಕ್ ಮಾಡಿಕೊಂಡು ಒಳಗಡೆ ಹೋಗೋದಕ್ಕೆ ನೂಕು ನುಗ್ಗಲಾಗ್ತಾ ಇದೆ. ಡಿಪಾರ್ಚರ್ ಗೇಟ್ ಮುಂಭಾಗ ಹೆಚ್ಚಾದಂತಹ ಪ್ರಯಾಣಿಕರಿಂದ ನೂಕು ನುಗ್ಗಲಾಗ್ತಾ ಇದೆ. ಕಳೆದ 4-5 ದಿನಗಳಿಂದ ಇಂಡಿಗೋ ಏರ್ಲೈನ್ಸ್ನ ಫ್ಲೈಟ್ಗಳು ಸಾಕಷ್ಟು ವ್ಯತ್ಯಾಸ ಆಗ್ತಿರೋದು, ಪ್ರಯಾಣಿಕರನ್ನ ನಿಯಂತ್ರಣ ಮಾಡೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಹೆಚ್ಚಿನ ಲಗೇಜ್ ಬ್ಯಾಗ್ ಸಮೇತ ಬರ್ತಿರುವಂತಹ ಪ್ರಯಾಣಿಕರು. ಕ್ಯಾನ್ಸಲ್ ಡಿಲೇ ಫ್ಲೈಟ್ಗಳ ಲಿಸ್ಟ್ ಹಿಡಿದು ನಿಂತಿರುವಂತಹ ಸಿಬ್ಬಂದಿ. ಕೆಲವರು ಇಲ್ಲ ನಮ್ಮದು ಕ್ಯಾನ್ಸಲ್ ಆಗಿಲ್ಲ ಅಂತ, ಕೆಲವರು ನಮ್ಮದು ಕ್ಯಾನ್ಸಲ್ ಇಲ್ಲಿ ಬಂದ ಮೇಲೆ ಆಗಿದೆ ಅಂತ. ಹೀಗೆ ಒಂದಷ್ಟು ಗೊಂದಲ ಮುಂದುವರಿತಾ ಇದೆ. ಹೆಚ್ಚಿನ ಲಗೇಜ್ ಬ್ಯಾಗ್ ಸಮೇತ ಪ್ರಯಾಣಿಕರು ಬರ್ತಾ ಇರೋದ್ರಿಂದ, ಜೊತೆಗೆ ಬೇರೆ ಫ್ಲೈಟ್ಗಳು ಕೂಡ ಇಂಡಿಗೋ ಅಲ್ಲದೆ ಬೇರೆ ಸ್ಪೈಸ್ ಜೆಟ್ ಇರ್ಬೋದು, ಏರ್ ಇಂಡಿಯಾ ಇರ್ಬೋದು, ಆಕಾಶ ಇರ್ಬೋದು, ಇವರ ಫ್ಲೈಟ್ಗೆ ಬರುವಂಥ ಪ್ಯಾಸೆಂಜರ್ಸ್ಗಳು ಇರೋದ್ರಿಂದ ಕ್ರೌಡ್ ಆಗ್ತಾ ಇದೆ. ಇನ್ನು ಇಂಡಿಗೋ ವಿಮಾನ ರದ್ದು, ವಿದೇಶಿ ಮಹಿಳೆ ಹಂಗಾಮ ಮಾಡಿದ್ದಾರೆ. ಇಂಡಿಗೋ ಕೌಂಟರ್ ಮೇಲೆ ಹತ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿಗೆ ವಿದೇಶಿ ಮಹಿಳೆಯರಿಂದ ತೀವ್ರ ತರಾಟೆ. ನೋಡಿ, ಒಬ್ಬರು ವಿದೇಶಿಯಲ್ಲಿ ಗರಂ ಆಗಿದ್ದಾರೆ. Je vais retourner en France. Personne. Je vais retourner en France. Je vais mon billet. Tout le monde, ils ont tout cancellé. Ils ont tout cancellé. Quand ils cancellent, il faut occuper des gens. Il faut occuper des gens. Il n'y a rien à manger. Il n'y a rien à dormir. Je vais mon billet. Je vais retourner à mon pays. Je vais retourner à mon pays. ನಾವೆರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನಿಜಕ್ಕೂ ಆ ಮಹಿಳೆ ಹೇಳ್ತಿರೋದು ಏನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಬಟ್ ಒಂದಂತೂ ಅರ್ಥ ಆಗ್ತಾ ಇದೆ, ಆಕೆಗೆ ಈ ಲೇಟ್ ಆಗಿರೋ ಬಗ್ಗೆ ಆಕ್ರೋಶ ಇದೆ. ಯಾಕೆ ಈ ಥರ ವ್ಯವಸ್ಥೆ ಮಾಡಿದ್ದೀರಾ, ನಮಗೆ ಯಾಕೆ ಹೇಳಿಲ್ಲ ಅನ್ನೋ ರೀತಿಯಾಗಿ ಆಕ್ರೋಶ ಅಂತೂ ಇದೆ. ಇನ್ನೊಂದು ಕಡೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ. ಯಾಕಂದರೆ ಈ ಕಮ್ಯುನಿಕೇಷನ್ನಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಿದೆ. ಆ್ಯಪ್ ಮೂಲಕ ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಇಲ್ವಾ, ಪಕ್ಕ ಇದೆಯಾ, ಇಷ್ಟೊತ್ತಿಗೆ ಬನ್ನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ರೆಕ್ಕೆ ಬಿಚ್ಚದಂಥ ಇಂಡಿಗೋ ಏರಿಕೆ ಆಯಿತು ಟಿಕೆಟ್ ದರ. ಪರದಾಟವನ್ನೇ ಬಂಡವಾಳ ಮಾಡಿಕೊಂಡ್ರು ಬೇರೆ ಏರ್ಲೈನ್ಸ್ನವರು. ವಿಮಾನದ ಟಿಕೆಟ್ ದರ ನೋಡಿ ಬೆಚ್ಚಿ ಬಿದ್ದಂಥ ಪ್ರಯಾಣಿಕರು. 20,000ದಿಂದ 75,000ದವರೆಗೆ ಟಿಕೆಟ್ ದರ ಇದೆ. ಇದು ಸದ್ಯದ ರೇಟ್ಗಳನ್ನು ನೀವು ನೋಡ್ಬೋದು. ಈಗ ಎಕಾನಮಿಯಲ್ಲಿ 74,000, ಬೆಂಗಳೂರು ಟು ಮುಂಬೈ 74,000. ಈ ಥರ ರೇಟ್ ಇದೆ. ನೀವು ಆ 74,000ದಲ್ಲಿ ಒಂದು ಬೈಕ್ ಬರುತ್ತೆ. ಅಂಥ ಒಂದು ಕಾಸ್ಟ್ನಲ್ಲಿ ಈಗ ಮುಂಬೈಗೆ ಹೋಗಬೇಕಾಗಿದೆ. ಇನ್ನೊಂದು ಕಡೆ ಕೊಚ್ಚಿಗೆ 18,850. ಈ ಥರ ರೇಟ್ಗಳನ್ನು ಉಳಿದಂಥವ್ರು, ಯಾಕಂದರೆ ಈ ಒಟ್ಟು ನಮ್ಮ ಡೊಮೆಸ್ಟಿಕ್ ಏರ್ಲೈನ್ಸ್ನಲ್ಲಿ 60% ಇರೋದು ಇಂಡಿಗೋ, ಉಳಿದಂಥ 40% ಇರೋದು ಬೇರೆ. ಅವರೆಲ್ಲರೂ ಕೂಡ ಈಗ ದೋಚೋಕೆ ಮುಂದಾಗ್ತಾ ಇದ್ದಾರೆ.